ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ಚಿಕನ್ ರೆಸಿಪಿನ ಮಾಡ್ತಾಯಿದ್ದೀನಿ. ಸಾಂಬಾರನ್ನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಹಾಗೂ ಕಾಯಿ ಟೊಮೊಟೊನ ಇಷ್ಟನ್ನು ನೀಟಾಗಿ ತೊಳೆದು ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಮಸಾಲೆಯನ್ನು ರುಬ್ಕೋತೀನಿ. ಮತ್ತು ಹಾಗೆ 3/4 kg ಚಿಕನನ್ನು ಸಹ ತಗೊಂಡು ನಾನಿಲ್ಲಿ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸ್ಕಿನ್ಲೆಸ್ ಇದು. ಸ್ಕಿನ್ ಇದ್ದರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ, ಆದರೆ ಇದು ಸ್ಕಿನ್ಲೆಸ್ ಚಿಕನ್ನು ಆದರೂ ಚೆನ್ನಾಗಿರುತ್ತೆ. ಮೊದಲು ಒಂದು ಕುಕ್ಕರನ್ನು ತಗೊಬಿಟ್ಟು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹೇಳಬೇಕಾದ್ರೆ ಅದು 1 ಟೇಬಲ್ ಸ್ಪೂನೇ ಆಗೋದು, ಅದ್ರ ಸ್ವಲ್ಪ ದೊಡ್ಡದಿದೆಯಲ್ಲ, ಹಾಗಾಗಿ ನಾನು 1.5 ಟೇಬಲ್ ಸ್ಪೂನ್ ಅಂತೀನಿ. ಮತ್ತು ರುಬ್ಬಿಟ್ಟಿರೋವಂಥ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಎಣ್ಣೆಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂಚೂರು ಫ್ರೈ ಆದ ನಂತರ ಇದಕ್ಕೆ ಏನು ತೊಳೆದಿಟ್ಟಿದ್ದೀನಲ್ಲ ಸ್ಕಿನ್ಲೆಸ್ ಚಿಕನನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಸಾಲೆ ಮತ್ತು ಚಿಕನನ್ನು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆರಡು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಮೇನ್ ಚಿಕನ್ಗೆ ಬೇಕಾಗಿರೋದು ಅರಿಶಿನ ಉಪ್ಪೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಫೋನ್ನ ಒಬ್ಬರೇ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ, ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಹಾಗೆ ಶೇಕಾಯ್ತಾ ಇರುತ್ತೆ. ಮತ್ತು ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ. ಮತ್ತು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. 1-2 ಟೇಬಲ್ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಚಿಕನ್ ಸಾಂಬಾರು ಯಾವಾಗಲೂ ಖಾರ ಇದ್ರೇ ಚೆಂದ ಅಲ್ವ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಬೇಕು, ಇದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ಟೈಮ್ ಬಿಡ್ತೀನಿ. ಇದು ಸ್ವಲ್ಪ ಟೈಮ್ ಬಿಟ್ಟಾದ ನಂತರ ನೋಡಿ, ಇಲ್ಲಿ ನಾನು ಕಾಯಿ ಮಸಾಲೆನ ರುಬ್ಬಿದ್ದೀನಿ ಅಲ್ವಾ, ಆ ಕಾಯಿ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ನಾವು ಜಾಸ್ತಿ ನುಣ್ಣಗೆ ರುಬ್ಬಲ್ಲ ಫ್ರೆಂಡ್ಸ್, ಈ ಪೇಸ್ಟ್ ಥರ ನಿಜವಾಗ್ಲೂ ರುಬ್ಬೋದಿಲ್ಲ. ಕಾಯಿ ಮಸಾಲೆನ ಬೇರೆದೆಲ್ಲ ಫುಲ್ಲು ಪೇಸ್ಟ್ ಮಾಡ್ತೀವಿ, ಆದರೆ ಈ ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ಮಾತ್ರ ನಾನು ಜಾಸ್ತಿ ರುಬ್ಬೋದಿಲ್ಲ. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಹಾಗೆ ತೀರ ನುಣ್ಣಗಾಗೋ ಥರ ರುಬ್ಬೋದಿಲ್ಲ. ಅದು ಹೀಗೆ ಹಾಕ್ತಿರೋ ಒಂಥರ ಇದು ಹೇಗಿರುತ್ತೆ ಅಂದರೆ, ನಾವು ಈ ಕಲ್ಲಲ್ಲಿ ರುಬ್ತೀವಲ್ಲ, ಕಲ್ಲಲ್ಲಿ ರುಬ್ಬೋ ಥರ ಇರುತ್ತೆ. ಮತ್ತು ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಸ್ವಲ್ಪ ಟೈಮ್ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಯಾಕಂದರೆ ಕಾಯಿ ಕಲ್ಲಲ್ಲಿ ರುಬ್ಬಿರೋ ಥರ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ತೀರ ಪೇಸ್ಟ್ ಮಾಡಾಕ್ತೀವ, ಅದೇನೋ ನನಗೆ ಆಗೋದಿಲ್ಲ ಮುಂಚೆಯಿಂದನೂ ಹಾಗೆ. ಅದಕ್ಕೋಸ್ಕರ ನಾನು ಈ ಕಲ್ಲಲ್ಲಿ ರುಬ್ಬೋ ಥರ ನುಣ್ಣಗೆ ಹಾಕ್ಬಿಟ್ಟಿರ್ತೀನಿ. ನೋಡ್ತಾ ಇರ್ಬೋದು, ಸಾಂಬಾರು ಒಂದು ಸ್ವಲ್ಪ ಕುದಿ ಬರ್ತಾಯಿದೆ. ಈ ಕುದಿ ಬಂದಾಗ ಏನು ಮಾಡಬೇಕು ಅಂದರೆ, ನಮಗೆ ನೀರು ಬೇಕಾದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರನ್ನು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಕುಕ್ಕರ್ ಮುಚ್ಚಳ ಹಾಕಿದ ನಂತರ 3-4 ವಿಸಲ್ ಬಂದಿದೆ. 3-4, ಯಾಕಂದರೆ ಇದು ಬಾಯ್ಲರ್ ಚಿಕನ್ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ 3-4 ವಿಸಲ್ ಬಂದಮೇಲೆ ನಾನು ಇದನ್ನು ಆಫ್ ಮಾಡ್ಕೊಂಡು ತೆಗೆದು ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಸ್ಕಿನ್ಲೆಸ್ ಆಗಿರೋದ್ರಿಂದ ಅಷ್ಟು ಇದರಲ್ಲಿ ಏನು ಚರ್ಬಿ ಐಟಮ್ ಎದ್ದು ಕಾಣೋದಿಲ್ಲ. ಚಿಕನಲ್ಲೂ ಇರುತ್ತೆ, ಆದರೆ ಅಷ್ಟು ಕಾಣೋದಿಲ್ಲ. ಸ್ಕಿನ್ಲೆಸ್ ಅಲ್ವಾ, ಅದಕ್ಕೋಸ್ಕರ ನೋಡಿ ಮಾಮೂಲಿ ಸಾಂಬಾರು ಥರ ಇದೆ. ಅಂದರೆ ಇವಾಗ ನಾವು ಮಾಮೂಲಿ ತರಕಾರಿ ಸಾಂಬಾರು ಮಾಡ್ತಿಲ್ಲ ಆ ಥರ ಇದೆ. ಚರ್ಬಿ ಎಲ್ಲ ಎದ್ದು ಕಾಣಿಸ್ತಾ ಇಲ್ಲ. ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಂಥರ ಇಷ್ಟ ಆಗಿತ್ತು ಇವತ್ತಿನ ರೆಸಿಪಿ. ಇಷ್ಟೇ, ತುಂಬ ಈಸಿಯಾಗಿ ಸಿಂಪಲಾಗಿ ಬೇಗ ಮಾಡ್ಬೋದು. ನಿಜ ತುಂಬ ಚಿಕ್ಕ ರೆಸಿಪಿ ನಾನು ತೋರಿಸೋದು. ಫ್ರೆಂಡ್ಸ್ ಪ್ಲೀಸ್, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ, ಬೇರೆ ಏನಿಲ್ಲ. ಆದಷ್ಟು ನಿಮ್ಮ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.